ನಮಸ್ಕಾರ. ಆ, ಇವತ್ತಿನ ಸಂಚಿಕೆಯಲ್ಲಿ ನಾವೊಂದು ಸಣ್ಣ ಕಲ್ಪನೆ ಮಾಡ್ಕೊಳ್ಳೋಣ. ಲೈಕ್ ಒಂದು ದೊಡ್ಡ ಕ್ರಿಕೆಟ್ ಗ್ರೌಂಡ್ ಅಂತ ಅಂದ್ಕೊಳ್ಳಿ. ಆದರೆ ಅಲ್ಲಿ ಆಡೋ ಪ್ಲೇಯರ್ಸ್ ಮನುಷ್ಯರಲ್ಲ. ಓ, ಮನುಷ್ಯರಲ್ಲ ಅಂದ್ರೆ? ಹೌದು, ಮನುಷ್ಯರಲ್ಲ. ನಮ್ಮ ಸುತ್ತಮುತ್ತ ಇರೋ ಮರ, ಗಿಡ, ಪ್ರಾಣಿ ಮತ್ತೆ ಪಕ್ಷಿಗಳು. ಇದನ್ನೇ ವಿಜ್ಞಾನಿಗಳು ಬಯೋಡೈವರ್ಸಿಟಿ ಅಂತ ಕರೆಯೋದು. ಇದು ನಮ್ಮ ಪ್ರಕೃತಿಯ ಒಂದು ಅದ್ಭುತವಾದ ಪ್ರಪಂಚ. ಕರೆಕ್ಟ್. ಇವರೆಲ್ಲರೂ ಸೇರಿ ಮಾಡೋ ಈ ದೊಡ್ಡ ಪ್ರಪಂಚನ ಬಯೋಡೈವರ್ಸಿಟಿ ಅಂತ ಕರೀತಾರೆ. ಮತ್ತಿನ್ನೊಂದು ವಿಷಯ ಅಂದ್ರೆ ಇವರೆಲ್ಲರೂ ಲೈಕ್ ಒಂದು ಟೀಮ್ ಆಗಿ ಕೆಲಸ ಮಾಡ್ತಾರಲ್ವಾ? ಹೌದು ಹೌದು, ಅದೇ ಟೀಮ್ ವರ್ಕ್. ಈ ಥರ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕೋದನ್ನ ನಾವು ಇಂಟರ್ ಡಿಪೆಂಡೆನ್ಸ್ ಅಂತ ಕರಿತೀವಿ. ಯಾರೂ ಕೂಡ ಇಲ್ಲಿ ಒಬ್ಬಂಟಿಯಾಗಿ ಬದುಕೋಕಾಗಲ್ಲ. ಖಂಡಿತ. ಸರಿ, ಇವಾಗ ಮೊದಲು ನಮ್ಮ ಈ ಹಸಿರು ಸ್ನೇಹಿತರು ಅಂದ್ರೆ ಸಸ್ಯಗಳ ಬಗ್ಗೆ ಮಾತಾಡೋಣ. ಲೈಕ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಫಾಸ್ಟ್ ಬೌಲರ್, ಸ್ಪಿನ್ನರ್, ವಿಕೆಟ್ ಕೀಪರ್ ಅಂತ ಬೇರೆ ಬೇರೆ ರೋಲ್ಸ್ ಇರುತ್ತಲ್ವಾ? ಇರುತ್ತೆ. ಅದೇ ಥರ ಪ್ರಕೃತಿಯಲ್ಲಿ ಸಸ್ಯಗಳಿಗೂ ಬೇರೆ ಬೇರೆ ಕೆಲಸಗಳಿರುತ್ತಾ? 100ಕ್ಕೆ 100. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಅಬ್ಸರ್ವೇಷನ್ ಸ್ಕಿಲ್ಸ್ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸೋ ಶಕ್ತಿನ ಬಳಸ್ಬೇಕು. ಅಬ್ಸರ್ವೇಷನ್. ಹೌದು. ಉದಾಹರಣೆಗೆ ಅವುಗಳ ಹೈಟ್ ಅಥವಾ ಎತ್ತರ ನೋಡಿ. ಆ ಎತ್ತರವಾದ ನೀಮ್ ಮರ ಸೂರ್ಯನ ಬೆಳಕನ್ನ ನೇರವಾಗಿ ತಗೊಳ್ಳುತ್ತೆ. ಓಕೆ. ಆದ್ರೆ ಆ ನೆಲದ ಮೇಲೆ ಇರೋ ಸಣ್ಣ ಗ್ರಾಸ್ ಇದೆಯಲ್ಲ, ಅದು ಮಣ್ಣಿನ ತೇವಾಂಶ ಆರಿ ಹೋಗದ ಹಾಗೆ ಕಾಪಾಡುತ್ತೆ. ಎರಡಕ್ಕೂ ಅದ್ರದೇ ಆದ ಕೆಲ್ಸ ಇದೆ. ಅರ್ಥ ಆಯ್ತು. ಅಂದ್ರೆ ಈ ಸಸ್ಯಗಳ ಸ್ಟೆಮ್, ಆಮೇಲೆ ಲೀವ್ಸ್ ಮತ್ತೆ ಫ್ಲವರ್ಸ್ ಕೂಡ ಸುಮ್ನೆ ಹಾಗೆ ಬೆಳೆದಿರಲ್ಲ. ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ, ಖಂಡಿತ. ಈಗ ಲೈಕ್ ನಮ್ಮನೆ ಮುಂದಿರೋ ತುಳಸಿ ಗಿಡಕ್ಕೆ ಒಂದ್ ತರಹದ ಘಾಟು ವಾಸನೆ ಇರುತ್ತೆ. ಅದು ಬಹುಶಃ ಕೆಟ್ಟ ಹುಳುಗಳನ್ನ ದೂರ ಇಡೋಕಿರ್ಬೋದು. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಆ ಕೆಂಪು ಬಣ್ಣದ ದೊಡ್ಡ ಹಿಬಿಸ್ಕಸ್ ಹೂವು ಯಾಕೆ ಅಷ್ಟು ಆಕರ್ಷಕವಾಗಿರುತ್ತೆ? ಒಳ್ಳೆ ಪ್ರಶ್ನೆ. ಆ ಹಿಬಿಸ್ಕಸ್ ಹೂವಿನ ಬಣ್ಣ ಮತ್ತೆ ಅದರೊಳಗಿರೋ ಸಿಹಿಯಾದ ಮಕರಂದ ಆಕಾಶದಲ್ಲಿ ಹಾರಾಡೋ ಪ್ರಾಣಿ ಪಕ್ಷಿಗಳಿಗೆ ಕಳಿಸೋ ಒಂದು ಇನ್ವಿಟೇಷನ್ ಇದ್ದ ಹಾಗೆ. ಇಲ್ಲೇ ನನಗೊಂದು ದೊಡ್ಡ ಕುತೂಹಲ ಇರೋದು. ನೋಡಿ, ಸಸ್ಯಗಳು ಒಂದೇ ಕಡೆ ಇರುತ್ತೆ. ಅದಕ್ಕೆ ನಮ್ಮ ಹಾಗೆ ಓಡಾಡೋಕಾಗಲ್ಲ ಅಲ್ವಾ? ಹೌದು, ಆಗಲ್ಲ. ಇವಾಗೊಂದು ಬಟರ್ಫ್ಲೈ ಆ ಹೂವಿನತ್ರ ಬಂದು ಮಕರಂದ ಕುಡಿದು ಹೋದ್ರೆ ಅದರಿಂದ ಹೂವಿಗೇನ್ ಲಾಭ? ನೋಡೋಕೆ ಆ ಬಟರ್ಫ್ಲೈ ಬರೀ ತನ್ನ ಊಟ ಕದ್ದುಕೊಂಡು ಹೋದಾಗ ಕಾಣುತ್ತೆ. ಇದು ಇಂಟರ್ ಡಿಪೆಂಡೆನ್ಸ್ ಹೇಗಾಗುತ್ತೆ? ಅದು ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಆದ್ರೆ ಅದು ಹೂವಿನ ಮೇಲೆ ಕೂತಾಗ ಹೂವಿನಲ್ಲಿರೋ ಪರಾಗ ಅಂದ್ರೆ ಲೈಕ್ ಒಂದು ಸಣ್ಣ ಹಳದಿ ಪೌಡರ್ ಅದರ ಕಾಲಿಗೆ ಅಂಟಿಕೊಳ್ಳುತ್ತೆ. ಓಹೋ. ಆ ಬಟರ್ಫ್ಲೈ ಹಾರಿ ಹೋಗಿ ಇನ್ನೊಂದು ಹೂವಿನ ಮೇಲೆ ಕೂತಾಗ ಆ ಪೌಡರ್ ಅಲ್ಲಿ ಬೀಳುತ್ತೆ. ಇದರಿಂದ ಗಿಡಗಳಿಗೆ ಹೊಸ ಬೀಜ ಉತ್ಪತ್ತಿ ಮಾಡೋಕೆ ಸಹಾಯ ಆಗುತ್ತೆ. ವಾವ್! ಅಂದ್ರೆ ಗಿಡಗಳು ತಮ್ಮ ಬೀಜದ ಕೆಲಸ ಮಾಡಿಸ್ಕೊಳ್ಳೋಕೆ ಆ ಬಟರ್ಫ್ಲೈಗೆ ಮಕರಂದದ ಪಾರ್ಟಿ ಕೊಡುತ್ತೆಂತಾಯ್ತು. ಎಂಥ ಅದ್ಭುತವಾದ ಐಡಿಯಾ. ಹೌದು. ಪ್ರಾಣಿಗಳು ಹೇಗೆ ಬದುಕುತ್ತೆ ಅಂತ ಕಲಿಯೋಕೆ ನಾವು ಮುಖ್ಯವಾಗಿ 3 ವಿಷಯಗಳನ್ನ ಅಬ್ಸರ್ವೇಷನ್ ಮಾಡ್ಬೇಕು. ಯಾವ್ಯಾವ್ದದು? ಮೊದಲನೆಯದು ಅವುಗಳ ಹ್ಯಾಬಿಟ್ಯಾಟ್ ಅಂದ್ರೆ ಎಲ್ಲಿ ವಾಸಿಸುತ್ತೆ ಅಂತ. ಎರಡನೆಯದು ಫುಡ್ ಈಟನ್ ಅಂದ್ರೆ ಯಾವ ಆಹಾರ ತಿನ್ನುತ್ತೆ. ಮತ್ತೆ ಮೂರನೆಯದು ಮೂವ್ಮೆಂಟ್ ಅಂದ್ರೆ ಅವುಗಳ ಚಲನೆ. ಓಕೆ. ಇವಾಗ ನೋಡಿ, ನೆಲದ ಮೇಲೆ ಸಾಲಾಗಿ ಹೋಗೋ ಆಂಟ್, ಆಮೇಲೆ ಆಕಾಶದಲ್ಲಿ ಹಾರೋ ಕ್ರೋ, ಮತ್ತೆ ಹುಲ್ಲು ತಿನ್ನೋ ಕೌ, ಕೊನೆಯದಾಗಿ ಆ ಮರದಿಂದ ಮರಕ್ಕೆ ಹಾರೋ ಮಂಕಿ. ಇವೆಲ್ಲವೂ ಈ ಬಯೋಡೈವರ್ಸಿಟಿಯ ತುಂಬಾ ಮುಖ್ಯವಾದ ಭಾಗಗಳು. ಆದ್ರೆ ನನಗೊಂದು ಡೌಟ್. ಇವಾಗ ಒಂದು ಮಂಕಿ ಹಣ್ಣು ತಿಂದು ಬೀಜಗಳನ್ನ ಬೇರೆ ಕಡೆ ಹಾಕಿ ಗಿಡ ಬೆಳೆಯೋಕೆ ಸಹಾಯ ಮಾಡುತ್ತೆ ಅಂತ ಒಪ್ಕೊಳ್ಳೋಣ. ಆದ್ರೆ ಒಂದು ಸಣ್ಣ ಆಂಟಿಂದ ಆ ದೊಡ್ಡ ಎತ್ತರವಾದ ನೀಮರಕ್ಕೆ ಹೇಗೆ ಸಹಾಯ ಆಗುತ್ತೆ? ಇಲ್ಲಿ ಆ ಟೀಮ್ ವರ್ಕ್ ಹೇಗೆ ನಡೆಯುತ್ತೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಭೂಮಿನ ಒಂದು ದೊಡ್ಡ ಜಿಗ್ಸೋ ಪಜಲ್ ತರಹ ಊಹಿಸ್ಕೊಳ್ಳಿ. ಓಕೆ, ಒಂದು ಪಜಲ್. ಹೌದು. ಆ ಪ್ರತಿಯೊಂದು ಸಣ್ಣ ಪೀಸ್ ಕೂಡ ಮುಖ್ಯ. ಆ ಸಣ್ಣ ಆಂಟ್ ಇದೆಯಲ್ಲ, ಅದು ಮಣ್ಣಿನ ಒಳಗೆ ಗುಂಡಿಗಳನ್ನ ಮಾಡ್ಕೊಂಡು ಓಡಾಡುತ್ತೆ. ಇದರಿಂದಾಗಿ ಆ ದೊಡ್ಡ ನೀಮ್ ಮರದ ಬೇರುಗಳಿಗೆ ಸುಲಭವಾಗಿ ಗಾಳಿ ಮತ್ತೆ ನೀರು ಸಿಗುತ್ತೆ. ಆ ಸಣ್ಣ ಆಂಟ್ ಇಲ್ದೇ ಹೋದ್ರೆ ಆ ದೊಡ್ಡ ಮರ ಉಸಿರಾಡೋಕೆ ತುಂಬಾ ಕಷ್ಟಪಡ್ಬೇಕಾಗತ್ತೆ. ಇದು ನಿಜಕ್ಕೂ ಆಶ್ಚರ್ಯನೇ. ಸರಿ, ಅಂದ್ರೆ ದೊಡ್ಡ ಮರಕ್ಕೂ ಒಂದು ಸಣ್ಣ ಆಂಟ್ನ ಅಗತ್ಯ ಇದೆ ಅಲ್ವಾ? ಇದು ನಿಜವಾದ ಇಂಟರ್ ಡಿಪೆಂಡೆನ್ಸ್. ಖಂಡಿತ. ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಹೌದು. ಇವತ್ತು ನಾವು ಪ್ರಾಣಿ, ಪಕ್ಷಿ ಮತ್ತೆ ಸಸ್ಯಗಳ ಹ್ಯಾಬಿಟ್ಯಾಟ್ ಮತ್ತೆ ಅವುಗಳ ನಡುವೆ ಇರೋ ಸಂಬಂಧದ ಬಗ್ಗೆ ತುಂಬಾನೇ ಕಲಿತ್ವಿ. ಹೌದು.
ಇದು ತುಂಬಾನೇ ಮಜಾವಾದ ವಿಷಯ ಅಲ್ವಾ? ಕರೆಕ್ಟ್. ಈಗ ಈ ಅದ್ಭುತವಾದ ಚರ್ಚೆ ಮುಗಿಸೋ ಮುನ್ನ ನಮಗೊಂದು ಯೋಚನೆ ಬರ್ತಾ ಇದೆ. ಇವತ್ತು ಸಂಜೆ ಪಾರ್ಕ್ನಲ್ಲಿ ಆಟ ಆಡೋಕೆ ಹೋದಾಗ ಒಮ್ಮೆ ಆ ಯೋಚನೆ ಮಾಡಿ. ಖಂಡಿತ. ಒಂದು ವೇಳೆ ಪ್ರಕೃತಿಯಿಂದ ಈ ಸಣ್ಣ ಸಣ್ಣ ಆಂಟ್ ಅಥವಾ ಬಟರ್ಫ್ಲೈಗಳು ದಿಢೀರಂತ ಮಾಯವಾದ್ರೆ ಅಲ್ಲಿರೋ ದೊಡ್ಡ ದೊಡ್ಡ ಮರಗಳಿಗೆ ಏನಾಗ್ಬೋದು? ಅವುಗಳ ಜೀವನ ಹೇಗೆ ಬದಲಾಗ್ಬೋದು? ಯೋಚಿಸ್ತಾ ಇರಿ.